ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸಚಿವ ಸ್ಥಾನದಿಂದ ಹಿರಿಯ ನಾಯಕ ಕೆಎನ್ ರಾಜಣ್ಣ ವಜಾ, ಇತರರಿಗೆ ಖಡಕ್ ಸಂದೇಶ ರವಾನಿಸಿದ ಹೈಕಮಾಂಡ್. ಆದೇಶಕ್ಕೆ ಬದ್ಧವಿಲ್ಲ, ಶಿಸ್ತು ಪಾಲಿಸಲಿಲ್ಲ ಅಂದ್ರೆ ಯಾರೇ ಆದ್ರೂ ಕ್ರಮ ಅನ್ನೋ ಮೆಸೇಜ್. ರಾಜಣ್ಣ ವಜಾ ಮಾಡಿದ್ರಿಂದ ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿಗೆ ತೀವ್ರ ಹಿನ್ನಡೆ. ಸಿಎಂಗೆ ಆಪ್ತನ ಸಚಿವ ಸ್ಥಾನ ಉಳಿಸೋಕೆ ಆಗಲಿಲ್ಲ. ಸಾಹುಕಾರ್ಗೆ ಸಮುದಾಯದ ನಾಯಕನ ಬೆನ್ನಿಗೆ ನಿಲ್ಲೋಕಾಗಲಿಲ್ಲ. ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆ. ಕೆಎನ್ ರಾಜಣ್ಣ ವಜಾ, ರಾಜಕಾರಣದಲ್ಲಿ ಭಾರೀ ಚರ್ಚೆ. ಮಾಜಿ ಸಚಿವರ ವಿವಾದಾತ್ಮಕ ಹೇಳಿಕೆಗಳ ಬಗ್ಗೆ ರಾಹುಲ್ಗೆ ವರದಿ. ಸುರ್ಜೇವಾಲಾ ನೀಡಿದ್ದ ರಿಪೋರ್ಟ್ ಆಧರಿಸಿ ಡಿಸ್ಮಿಸ್. ಮುಂಗಾರು ಅಧಿವೇಶನದ ಆರಂಭದ ಮೊದಲ ದಿನವೇ ರಾಜಣ್ಣ ತಲೆದಂಡ. ಇವತ್ತು ಮಾಜಿ ಸಚಿವರಾಗಿ ವಿಧಾನಸಭೆಗೆ ಆಗಮನ ಸಾಧ್ಯತೆ. ಸದನದಲ್ಲಿ ರಾಜಣ್ಣನ ಡಿಸ್ಮಿಸ್ ಕೇಸ್ ಸದ್ದು. ನಿನ್ನೆಯೇ ಧರ್ಮಸ್ಥಳಕ್ಕೆ ಬಂದಿರುವ ಜೆಪಿಆರ್ ಮಷೀನ್. ಇವತ್ತು ಸ್ಪಾಟ್ 13ರಲ್ಲಿ ನಡೆಯಲಿದೆ ಪರಿಶೋಧನೆ. ಡ್ರೋನ್ ಮೌಂಟೆಡ್ ಜೆಪಿಆರ್ ಬಳಸಿ ಶೋಧ ನಡೆಸಲಿರುವ ಎಸ್ಐಟಿ. ಭೂ ಪರಿವರ್ತನೆಯಾದ್ರೂ ಗುಂಟೆ ಲೆಕ್ಕದಲ್ಲೇ ಭೂಮಿ ಮಾರಾಟ. ಸರ್ಕಾರಕ್ಕೆ 60 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟ. ಇಂದಿರಾನಗರ ಸಬ್ ರಿಜಿಸ್ಟ್ರಾರ್, ನಿವೃತ್ತ ಕೆಎಎಸ್ ಅಧಿಕಾರಿ ಸೇರಿ ಅಕ್ರಮ ನಡೆಸಿದ ಆರೋಪ. ಲೋಕಾಯುಕ್ತಕ್ಕೆ ಆರ್ಟಿಐ ಕಾರ್ಯಕರ್ತ ರವಿಕುಮಾರ್ ದೂರು. ಯೆಲ್ಲೋ ಲೈನ್ನಲ್ಲಿ ರೌಂಡ್ಸ್ ಹೋಗಿ ತಗ್ಲಾಕೊಂಡ ಗೆಳೆಯರು. ಮೆಟ್ರೋ ನಿಯಮ ಗೊತ್ತಿಲ್ಲದೆ 2 ಬಾರಿ ಪ್ರಯಾಣ. ಎಕ್ಸಿಟ್ನಲ್ಲಿ ಹೋಗೋಕೆ ಆಗದೆ ಪರದಾಡ್ತಾ ಇದ್ದವರಿಗೆ ಬಿಎಂಆರ್ಸಿಎಲ್ನಿಂದ ದಂಡ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಶುರುವಾಯಿತು ಅಗ್ನಿ ಪರೀಕ್ಷೆ. ಇವತ್ತು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಸಲುವಾಗಿ ಎರಡೂ ಕಡೆ ವಾದ ಆಲಿಸಲಿರೋ ಸಿಸಿಎಚ್ 57ನೇ ಕೋರ್ಟ್. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಎಸ್ಬಿಐ ಬ್ಯಾಂಕ್ ರಾಬರಿ. ಡಿಸಿ ಆಫೀಸ್ ಒಳಗೆ ಇದ್ದಂಥ ಬ್ಯಾಂಕ್ ಕಳ್ಳತನದ ಸುತ್ತ ಅನುಮಾನಗಳ ಹುತ್ತ. ಸೆಕ್ಯೂರಿಟಿ ಗಾರ್ಡ್ ಇದ್ರೂ ಹೇಗೆ ಕಳ್ಳತನ ಆಯಿತು ಅನ್ನೋ ಅನುಮಾನ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಗಜಪಡೆ ತಾಲೀಮು ಆರಂಭ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ರಿಹರ್ಸಲ್ ಸ್ಟಾರ್ಟ್. ತಾಲೀಮಿನಲ್ಲಿ ಭಾಗಿಯಾದ 9 ಆನೆಗಳು. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಹಲವೆಡೆ ಧಾರಾಕಾರ ಮಳೆ. ಭಾರೀ ಮಳೆಗೆ ದಣ್ಣೂರ ಮತ್ತು ಮದರಾಬಿ ಗ್ರಾಮಗಳ ನಡುವಿನ ಸಂಪರ್ಕ ಸೇತುವೆ ಮುಳುಗಡೆ. ಸಂಪರ್ಕ ಸೇತುವೆ ಜಲಾವೃತ, ಸಂಚಾರ ಸ್ಥಗಿತ. ಆಟವಾಡುವಾಗ ಆಯತಪ್ಪಿ ಬಾವಿಗೆ ಬಿದ್ದ 8 ವರ್ಷದ ಬಾಲಕಿ. ಬಾವಿಗೆ ಬಿದ್ದ ಬಾಲಕಿ ಅರ್ಚನಾ ದುರ್ಮರಣ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಧನಸಿಂಗ ತಾಂಡಾದಲ್ಲಿ ಘಟನೆ. ಮಂತ್ರಾಲಯದಲ್ಲಿ ಗುರುರಾಯರ 354ನೇ ಆರಾಧನಾ ಮಹೋತ್ಸವ. ಉತ್ತರಾರಾಧನೆ ಹಿನ್ನೆಲೆ ಮಠದ ರಾಜಬೀದಿಯಲ್ಲಿ ಇವತ್ತು ಮಹಾರಥೋತ್ಸವ. ಮಠದ ಅಂಗಳದಲ್ಲಿ ನಡೆಯಲಿದೆ ರಂಗಿನ ಹಬ್ಬ ವಸಂತೋತ್ಸವ. ತಂಗಿ ಸಾವನ್ನಪ್ಪಿದ್ರೂ ಆಕೆಯ ಕೈಯಿಂದ ರಾಖಿ ಕಟ್ಟಿಸಿಕೊಂಡ ಸಹೋದರ. ರಿಯಾ ಸಾವಿನ ವೇಳೆ ಆಕೆಯ ಕೈ ದಾನ ಪಡೆದಿದ್ದ ಮುಸ್ಲಿಂ ಯುವತಿ. ಮಹಾರಾಷ್ಟ್ರದ ವಲ್ಸದ್ಗೆ ತೆರಳಿ ರಿಯಾ ಸಹೋದರನಿಗೆ ರಾಖಿ ಕಟ್ಟಿದ ಮುಸ್ಲಿಂ ಸಹೋದರಿ. ಸಂಸದರಿಗಾಗಿ 184 ಫ್ಲಾಟ್ಗಳ ಕಟ್ಟಡ ಉದ್ಘಾಟಿಸಿದ ಪ್ರಧಾನಿ ಮೋದಿ. ವಸತಿ ಸಮುಚ್ಚಯ ಸ್ಥಳದಲ್ಲಿ ಸಿಂಧೂರ ಸಸಿ ನೆಟ್ಟ ಪ್ರಧಾನಿ. ಕಾರ್ಮಿಕರ ಶ್ರಮ ಸ್ಮರಿಸಿ ಅವರೊಂದಿಗೆ ಸಂವಾದ ನಡೆಸಿದ ನಮೋ. ತಿಮ್ಮಪ್ಪನ ಭಕ್ತ ಕುಟುಂಬದಿಂದ ವಿಭಿನ್ನ ವಿಶೇಷ ಮದುವೆ. ವೆಂಕಟೇಶ್ವರನೇ ಬಂದು ಆಶೀರ್ವಾದ ಮಾಡುವಂತೆ ವಿವಾಹವಾದ ದಂಪತಿ. ದೇವರಂತೆ ವೇಷ ಹಾಕಿಸಿ ಅನುಗ್ರಹಕ್ಕೆ ಪಾತ್ರರಾದ ಕುಟುಂಬ.
ಮಹಾರಾಜ ಟ್ರೋಫಿ ಟೂರ್ನಿಯಲ್ಲಿ ಮಂಗಳೂರು ಡ್ರ್ಯಾಗನ್ಸ್ ತಂಡ ಶುಭಾರಂಭ. ಗುಲ್ಬರ್ಗಾ ಮಿಸ್ಟೇಕ್ಸ್ ವಿರುದ್ಧದ ಪಂದ್ಯದಲ್ಲಿ ಗೆಲುವು, 33 ರನ್ಗಳ ಜಯ ಸಾಧಿಸಿದ ಎಂಡಿ ಟೀಮ್. ಬೆಂಗಳೂರಿನಿಂದ ಮಹಿಳಾ ವಿಶ್ವಕಪ್ ಪಂದ್ಯಗಳು ಸ್ಥಳಾಂತರ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿದ್ದಂತಹ 4 ಪಂದ್ಯಗಳಿಗೆ ಒಪ್ಪಿಗೆ ನೀಡದ ಸರ್ಕಾರ. ಕಾಲ್ತುಳಿತ ಪ್ರಕರಣ ಹಿನ್ನೆಲೆ ಅನುಮತಿ ನಿರಾಕರಿಸಿದ ಸರ್ಕಾರ. ಎಂಟು ವರ್ಷಗಳ ಡೇಟಿಂಗ್ ಬಳಿಕ ದೀರ್ಘಕಾಲದ ಸಂಗಾತಿ ಜೊತೆ ನಿಶ್ಚಿತಾರ್ಥ. ಜಾರ್ಜಿನಾ ರೋಡ್ರಿಗಸ್ ಜೊತೆ ಫುಟ್ಬಾಲರ್ ರೊನಾಲ್ಡೋ ಎಂಗೇಜ್ಮೆಂಟ್. ಬೆರಳಿಗೆ ಧರಿಸಿದ ವಜ್ರದ ಉಂಗುರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.